ಏನಿದು ತನಿಖೆ? ಪ್ರಾಸಿಕ್ಯೂಷನ್ ಗೊಂದಲ ಏನು? ತನಿಖೆಗೆ ಆದೇಶ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಿದ್ರಲ್ಲ, ಏನದು ಹಂಗಂದ್ರೆ? ಇದು ತನಿಖೆನಾ ಅಥವಾ ಪ್ರಾಸಿಕ್ಯೂಷನ್ನ? ತನಿಖೆಗೂ ಪ್ರಾಸಿಕ್ಯೂಷನ್ಗೂ ಏನು ಸಂಬಂಧ ಅಥವಾ ಏನು ವ್ಯತ್ಯಾಸ? ತನಿಖೆ ಅಂದ್ರೇನು, ಪ್ರಾಸಿಕ್ಯೂಷನ್ ಅಂದ್ರೇನು? ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ರು, ಇಲ್ಲ ಇಲ್ಲಿ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರೋದಲ್ಲ ಅಂತ ಹೇಳ್ತಾ ಇದ್ರು. 17A ಅಡಿಯಲ್ಲಿ ಅವಕಾಶ ಕೊಟ್ಟಿದ್ದಾರೆ, 218 BNS ಆಕ್ಟ್ ಅಡಿಯಲ್ಲಿ ಕೊಟ್ಟಿರೋದಲ್ಲ ಅಂತ ಹೇಳ್ತಾ ಇದ್ರು. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಕೊಟ್ಟಿಲ್ಲ, PC ಆಕ್ಟ್ 17A ಅಡಿಯಲ್ಲಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದದ್ದು ಏನದು ಹಾಗಾದ್ರೆ ಆ ಗೊಂದಲ? ನ್ಯಾಯಾಲಯ ಅಂದ್ರೆ ಹೈಕೋರ್ಟು 17A ಸೀಮಿತಗೊಳಿಸಿ 218 ಸೆಕ್ಷನ್ 218 BNSS ಯಾಕಂದ್ರೆ 19 PC ಆಕ್ಟ್ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದ್ರು. ಯಾಕಂದ್ರೆ ದೂರದಾರರು ಕೇಳಿದ್ದು 19C PC ಆಕ್ಟ್ನಲ್ಲಿ ಕೂಡ ಕೇಳಿದ್ರು, ಅದನ್ನ ಅವರೇ ತಿರಸ್ಕಾರ ಮಾಡಿದ್ರು. ನ್ಯಾಯಾಲಯ 218 BNSS ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಭಾರತೀಯ ನ್ಯಾಯ ಸಂಹಿತೆ ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ. ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ. ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ. ದೂರದಾರರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರು ಲೀಗಲ್ ಎಕ್ಸ್ಪರ್ಟ್ ಕೂಡ ಹೌದು, ಅವ್ರು ನಮ್ಮ ಜೊತೆ ಇದ್ದಾರೆ. ಪ್ರದೀಪ್ ಕುಮಾರ್ ಅವರೇ, 17A ಅಡಿಯಲ್ಲಿ ಕೊಟ್ಟಿದೆ, BNSS ಅಡಿಯಲ್ಲಿ ಕೊಟ್ಟೇ ಇಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಇಲ್ಲ, ತನಿಖೆ ಏನ್ ಕನ್ಫ್ಯೂಷನ್? ಇವೆಲ್ಲ ಕನ್ಫ್ಯೂಷನ್ ಇದೆಯಾ ಅದರಲ್ಲಿ? ಇಲ್ಲ. ಯಾಕೆ ಅಂತಂದ್ರೆ ರಾಜ್ಯಪಾಲರು ಎರಡನ್ನೂ ಕೂಡ ಆದೇಶದಲ್ಲಿ ಉಲ್ಲೇಖ ಮಾಡಿದ್ರು. 218 17A ಎರಡನ್ನೂ ಕೂಡ ಉಲ್ಲೇಖ ಮಾಡಿ ಅದರಲ್ಲಿ ಪರ್ಮಿಷನ್ ಕೊಟ್ಟಿದ್ರು. ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ 218 ಕೊಟ್ಟಿಲ್ಲ, 17A ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ. ನಾವು PCR ಫೈಲ್ ಮಾಡ್ತೀವಿ ಕೋರ್ಟ್ ಮುಂದೆ, PCR ಒಂದು ಆದೇಶ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಇನ್ವೆಸ್ಟಿಗೇಷನ್ಗೆ ಈ ಪೂರಕವಾಗಿ ಇವತ್ತು ಏನಿದೆ ಆದೇಶ, ಈ ಆದೇಶದ ಕಾಪಿ ಮತ್ತು ರಾಜ್ಯಪಾಲರು ಕೊಟ್ಟಂತ ಆದೇಶದ ಕಾಪಿ ಕೊಟ್ಟರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಯಾವ್ದೇ ಇದು ಬೇಕಾಗಲ್ಲ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ FIR ರಿಜಿಸ್ಟರ್ ಮಾಡ್ತಾರೆ. ದಟ್ ಇಸ್ ದಿ ಸರ್ ಯಡಿಯೂರಪ್ಪ ಅವರ ವಿರುದ್ಧ ಕೊಟ್ಟಿದ್ದದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿಯೋ ಅಥವಾ ತನಿಖೆಗೆ ಅನುಮತಿಯೋ? ಅವರಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು. ನಮ್ಮಲ್ಲೇನಾಗಿತ್ತು, ಇದರಲ್ಲಿ 218 ಅವಶ್ಯಕತೆ ಏನಿಲ್ಲ. ಇವಾಗ 218 ಯಾವಾಗ ಬೇಕಾದ್ರೂ ತಗೋಬಹುದು. ಇದರಲ್ಲಿ ಆಮೇಲೆ ಎರಡು ಅಫೆನ್ಸ್ ಇದೆ, PC ಆಕ್ಟ್ ಮತ್ತೆ IPC ಆಕ್ಟ್ ಎರಡೂ ಇನ್ವಾಲ್ವ್ ಆಗಿರೋದ್ರಿಂದ ಎರಡು ಇನ್ವಾಲ್ವ್ ಆಗಿತ್ತು. ಸೊ ಹಂಗಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ PC ಆಕ್ಟ್ ಮಾತ್ರ ಇತ್ತು, PC ಆಕ್ಟ್ ಮಾತ್ರ ಇತ್ತು. ಇದರಲ್ಲಿ ಏನಾಗಿದೆ, ಎರಡೂ ಇನ್ವಾಲ್ವ್ ಆಗಿರೋದ್ರಿಂದ ಈಗ ಕೋರ್ಟ್ ಒಂದು ಸಮಸ್ಯೆನ ಬಗೆಹರಿಸ್ದಂಗ ಆಯ್ತು. ಈಗ ಒಂದಕ್ಕೆ ಸ್ಟಿಕನ್ ಆಗಿರೋದ್ರಿಂದ ಕೋರ್ಟ್ ಆ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡಿ 17A ಕೊಟ್ಟಿರೋದ್ರಿಂದ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಈಸಿ ಇನ್ವೆಸ್ಟಿಗೇಷನ್ ಆಫೀಸರ್ಗೆ. ಸೊ ಅವ್ನು ಪರ್ಮಿಷನ್ ಸಿಕ್ಕಿದೆ, ಎಲ್ಲ ಕ್ಲಿಯರ್ ಆಗಿದೆ. BNS ಅಲ್ಲಿ ಕೊಟ್ಟಿದ್ರೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ವರ್ಗೂ ಕೋರ್ಟ್ ಇಂದ ಇನ್ವೆಸ್ಟಿಗೇಷನ್ ಆಫೀಸರ್ ಡೈರೆಕ್ಷನ್ಸ್ ಬಂದು ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಕೈಗೊಳ್ಳೋವರೆಗೂ ಕಾಯ್ಬೇಕಾಗಿತ್ತು. ಮತ್ತೆ ಪರ್ಮಿಷನ್ಸ್ ಲೇಟ್ ಆಗೋದು, ರಾಜ್ಯಪಾಲರಿಗೆ ಹೋಗೋದು, ಅಲ್ಲಿಂದ ಅದು ಬ್ಯಾಟ್ಲ್ ಆಫ್ ಪೀರಿಯಡ್ ಆ ಆದೇಶದ ಮೇಲೆ ಇದು 2-3 ತರ ಇತ್ತು. ಬಟ್ ಇವಾಗ ಏನಾಗಿದೆ, ಕ್ಯೂರ್ ಆಗಿದೆ, ಆ ಸಮಸ್ಯೆನೇ ಕ್ಯೂರ್ ಆಗಿದೆ. 17A ಕೊಟ್ಟಿರೋದ್ರಿಂದ ಡೈರೆಕ್ಟ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಸ್ಟಾರ್ಟ್ ಮಾಡ್ತಾನೆ ಇನ್ವೆಸ್ಟಿಗೇಷನ್ಗೆ ಪ್ರೂವ್ ಅಂತಂದ್ರೆ FIR ರಿಜಿಸ್ಟರ್ ಮಾಡ್ತಾರೆ. FIR ಆಗುತ್ತೆ 100% FIR ಆಗುತ್ತೆ. ಯಾವುದೇ FIR ಈಗ ನಾನು ಹೇಳೋದೇನಪ್ಪ ಅಂದ್ರೆ ಅವ್ರು ಹೇಳ್ತಾವ್ರಲ್ಲ ಸ್ಟಿಕನ್ ನಾನು ಒಂದು ರಿಕ್ವೆಸ್ಟ್ ಮಾಡಿದೆ ಈಗ ನಿಮ್ಮ ಮಾಧ್ಯಮದ ಮೂಲಕ. 17A ಕೊಟ್ಟಿದಾರಲ್ವಾ, ಇನ್ವೆಸ್ಟಿಗೇಷನ್ ಮಾಡಕ್ಕೆ ಕೂಡ ನಿಮ್ಗೆ ಸಂತೋಷ ಅಲ್ವಾ? ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿ, ನೀವು ಚಾಲೆಂಜ್ ಮಾಡಬೇಡಿ, ಆರ್ಡರ್ನ ಚಾಲೆಂಜ್ ಮಾಡಬೇಡಿ, ನೀವು ಚಾಲೆಂಜ್ ಮಾಡಬೇಡಿ, ಈ ಆರ್ಡರ್ನ ನೀವು ಒಪ್ಕೊಂಡು ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿ.
ನಿಜವಾಗ್ಲೂ ಒಂದು ರೀತಿನಲ್ಲಿ ಸುಮ್ಮನೆ ಮೀಡಿಯಾದವ್ರು ದಾರಿ ತಪ್ಪಿಸ್ತಾರ ಅನ್ನೋ ಪ್ರಶ್ನೆ ಅವ್ರು ಯಾರೇ ಇರಲಿ ಹಿಂಗೆ ಹೇಳ್ದಾಗ ಕೇಳಲೇಬೇಕಾಗುತ್ತೆ, ಎಷ್ಟು ದೊಡ್ಡವರಿದ್ರು ಅಷ್ಟು ಸುಲಭ ಇಲ್ಲ ಇದು. ಎನಿವೆ, ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಪಕ್ಕಾ ಪಾಲಿಟಿಕ್ಸ್ಗಾಗಿ ನಿಮ್ಮ ಮುಂದೆ ಸುದ್ದಿ ತರೋದಕ್ಕೆ ಕಾಯ್ತಾ ಇದ್ದಾರೆ. ಆಲ್ ಟು ಯು ಸ್ಮಿತಾ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಇವತ್ತು ಇಡೀ ದಿನ ರಾಜಕೀಯ ವಲಯದಲ್ಲಿ ಬಹು ಚರ್ಚಿತ ವಿಚಾರ ಹಾಗೆ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿ ಅಂತಂದ್ರೆ ಈ ಮೂಡಾ ವಿಚಾರ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಯನ್ನ ನಡೆಸಲಿಕ್ಕೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಇವತ್ತು ಅನುಮತಿಯನ್ನ ನೀಡಿದೆ. ಅಲ್ಲಿಗೆ ಸಿದ್ದರಾಮಯ್ಯನವರು ತನಿಖೆಗೆ ಒಳಪಡಬೇಕು ಅನ್ನೋದು ಅನಿವಾರ್ಯ ಆಗಿದೆ. ಚಿಕ್ಕ ಕನ್ಫ್ಯೂಷನ್ ಇತ್ತು, ಪ್ರಾಸಿಕ್ಯೂಷನ್ ಏನು ತನಿಖೆ ಏನು. ಈಗಷ್ಟೇ ಪ್ರದೀಪ್ ಕುಮಾರ್ ಅವರು ಕೂಡ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. 218 BNSನಲ್ಲಿ ಅನುಮತಿ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಸಿದ್ದರಾಮಯ್ಯನವರು ನಿರಾಳನ? ಖಂಡಿತ ಅಲ್ಲ. ತನಿಖೆಯನ್ನ ಎದುರಿಸಬೇಕಾದ ಅನಿವಾರ್ಯತೆ ಈಗಲೂ ಕೂಡ ಅಷ್ಟೇ ಗಟ್ಟಿಯಾಗಿ ಉಳಿದಿದೆ. ಈ ಹೈಕೋರ್ಟ್ನ ತೀರ್ಪು, ಇದಕ್ಕೆ ಸಂಬಂಧಪಟ್ಟಂತೆ ಆಗ್ತಿರುವ ರಾಜಕೀಯ ವಿದ್ಯಮಾನಗಳ ಬೆಳವಣಿಗೆ, ಇದರ ಕುರಿತಾದ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ಗಮನಿಸಿ. ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಆಯಾಮದ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲನೇದಾಗಿ ಡೀಟೇಲ್ಡ್ ಆದ ವರದಿ ನಿಮ್ಮ ಮುಂದೆ. ಮೂಡಾ ತೀರ್ಪು, ಮುಖ್ಯಮಂತ್ರಿ ಗಪ್ಚುಪ್. ಪ್ರತಿ ದಾಖಲೆ ತೆರೆದಿಟ್ಟಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಕೊನೆಗೂ ಪ್ರೂವ್ ಆಗಿದೆ. ಮೂಡಾ ಹಗರಣದಲ್ಲಿ ರಾಜ್ಯಪಾಲರ ಆದೇಶವನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿದಿದೆ. ಈ ಹೈಕೋರ್ಟ್ನ ತೀರ್ಪು ಮುಖ್ಯಮಂತ್ರಿಯನ್ನ ಪ್ರಾಸಿಕ್ಯೂಷನ್ ಪಂಜರಕ್ಕೆ ಸಿಲುಕಿಸಿದೆ. ಮೂಡಾ ಕೇಸ್ನ ಸುತ್ತ 10 ಹಲವು ಅನುಮಾನಗಳು ಹುಟ್ಕೊಂಡು ಕೆಸರೆ ಸಮೀಪದ 3 ಎಕರೆ 16 ಗುಂಟೆ ಭೂ ಸ್ವಾಧೀನ ಆಗಿತ್ತಾ ಇಲ್ವಾ? ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಹೆಸರಿನಲ್ಲಿ ಭೂಮಿ ಸಿಕ್ಕಿದ್ದು ಹೇಗೆ? ರಾತ್ರೋರಾತ್ರಿ ಬೈರತಿ ಸುರೇಶ್ ಮೈಸೂರಿಗೆ ಹೋಗಿದ್ದು ಯಾಕೆ? ಹೆಲಿಕಾಪ್ಟರ್ ಅಲ್ಲಿ ತಂದ ದಾಖಲೆಗಳಲ್ಲಿ ಏನೆಲ್ಲ ಇತ್ತು? ವೈಟ್ನರ್ ಲೇಪಿತ ದಾಖಲೆಯ ಹಿಂದೆ ಯಾರ ಕೈವಾಡ ಇತ್ತು? ಇಂಥ ಅದೆಷ್ಟೋ ಪ್ರಶ್ನೆಗಳಿಗೆ ರಿಪಬ್ಲಿಕ್ ಕನ್ನಡ ಉತ್ತರ ಹುಡುಕುವ ಕೆಲಸ ಮಾಡಿತು. ಆಗಸ್ಟ್ 17ರಂದು ಪ್ರಾಸಿಕ್ಯೂಷನ್ ನೀಡಿ ಆದೇಶ. ರಾಜ್ಯಪಾಲರ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್. ಇನ್ನೊಂದು ಮಕ್ಕಳಲ್ಲಿ ರಾಜ್ಯಪಾಲರ ನಿಲುವನ್ನ ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕೋರ್ಟ್ ಮೊರೆ ಹೋದರು. ಆಗಸ್ಟ್ 19ರಂದು ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು. ಅಲ್ಲಿಂದ ಸೆಪ್ಟೆಂಬರ್ 12ರವರೆಗೂ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಾದ ಪ್ರತಿವಾದಗಳು ನಡೆದು ಇಷ್ಟೆಲ್ಲ ಬೆಳವಣಿಗೆ ನಂತರ ಮಂಗಳವಾರ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದೆ. ಸರಿ, ಇಲ್ಲ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಯಾಕೆಂತೇಳಿದ್ರೆ ಅದಕ್ಕೆ ನಾವೇನು ಆರೋಪ ಮಾಡಿದ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳನ್ನು, ಮಾಹಿತಿಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ. ಮಾನ್ಯ ನ್ಯಾಯಾಲಯವೆಲ್ಲ ಪರಿಗಣಿಸಿ ನಮ್ಮ ಪರವಾಗಿ, ಅಂದರೆ ನಮ್ಮ ಪರವಾಗಿದ್ದ ಮುಖ್ಯವಾಗಿ ಸತ್ಯದ ಪರವಾಗಿ ಒಂದು ತೀರ್ಪು ಕೊಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ಮೂಡಾ ಹಗರಣ ವಿಚಾರದಲ್ಲಿ ಹೈಕೋರ್ಟ್ ತೀರ್ಪಿನ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ದೂರುದಾರ ಸ್ನೇಹಮಯಿ ಕೃಷ್ಣ, ಕೊನೆಗೂ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದರು. ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ ಅಂದರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಕೊಟ್ಟ ತೀರ್ಪಿನ ಒಂದಷ್ಟು ಪ್ರಮುಖಾಂಶಗಳನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಅನೇಕ ಪ್ರಶ್ನೆಗಳು ಇದು ಸ್ವಲ್ಪ ಸಾಮಾನ್ಯ ಜನರಿಗೆ ಅರ್ಥ ಆಗೋದು ಕಷ್ಟ ಅನ್ನೋ ರೀತಿಯಲ್ಲೇ ಇತ್ತು. ಯಾಕಂತಂದರೆ ಇಲ್ಲಿ ಸಾಂವಿಧಾನಿಕ ಪ್ರಶ್ನೆಗಳನ್ನು ಗವರ್ನರ್ಗೆ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಹೋಗ್ಬಿಟ್ಟು ದೂರು ಕೊಡ್ಬೋದಾ, ಅದನ್ನು ಗವರ್ನರ್ ಒಪ್ಕೊಳ್ಬಹುದಾ, ಒಪ್ಕೊಂಡು ಅದಕ್ಕೆ ಅನುಮತಿ ಕೊಟ್ಬಿಡ್ಬೋದಾ? 17A ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ 17A ಸೆಕ್ಷನ್ನ ಅಡಿಯಲ್ಲಿ ತನಿಖಾ ಸಂಸ್ಥೆಯ ವರದಿ ಇಲ್ಲದೇನೆ ರಾಜ್ಯಪಾಲರು ಅನುಮತಿಯನ್ನ ಕೊಡ್ಬೋದಾ? ಹೀಗೆ ಅನೇಕ ಸಾಂವಿಧಾನಿಕ ಹಾಗೆ ಕಾನೂನಾತ್ಮಕ ಪ್ರಶ್ನೆಗಳು ಕೋರ್ಟ್ನ ಹಿಯರಿಂಗ್ ಸಂದರ್ಭದಲ್ಲಿ ಚರ್ಚೆಗೆ ಒಳಪಟ್ಟಿದೆ. ಅದೆಲ್ಲವನ್ನ ಆಲಿಸಿರುವ ನ್ಯಾಯಾಲಯ ಇವತ್ತು ಕೊಟ್ಟಿರುವ ತೀರ್ಪಿನ ಪ್ರಮುಖಾಂಶ ಹೇಗಿದೆ ಅನ್ನೋದನ್ನ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನಿಸಿದ್ರು ಮುಖ್ಯಮಂತ್ರಿಗಳು. ಅಂದ್ರೆ ತನಿಖೆಗೆ ಏನು ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ರು, ಆ ನಡೆಯೇ ಸರಿ ಇಲ್ಲ ಅನ್ನೋದು ಮುಖ್ಯಮಂತ್ರಿಗಳ ವಾದ ಆಗಿತ್ತು. ಆದರೆ ಮುಖ್ಯಮಂತ್ರಿಗಳು ಎತ್ತಿದ್ದ ಎಲ್ಲಾ ಪ್ರಶ್ನೆ